ಎಜೆ ನ್ಯೂಸ್ಗೆ ಸ್ವಾಗತ. ಮೋದಿ ಮುಖವಾಡ ಕಳಚಿದೆ ತೇಜಸ್ವಿನಿ ಗೌಡ. ಬಿಜೆಪಿ ಮೋದಿ ಗ್ಯಾರಂಟಿ ಬಿಟ್ಟು ಈಗ ಹಿಂದುತ್ವದ ಮತ್ತು ಹಿಂದಿನ ಹಿಡನ್ ಅಜೆಂಡಾ ಇಟ್ಟುಕೊಂಡು ಮೋದಿ ಅವರು ಪ್ರಚಾರ ನಡೆಸಿದ್ದಾರೆ ಎಂದು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯೆ ತೇಜಸ್ವಿನಿ ಗೌಡ ಹೇಳಿದ್ದಾರೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರಧಾನಿ ಮೋದಿ ಅವರು ಕಿತ್ತೂರು ಚೆನ್ನಮ್ಮ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಸಂಸತ್ನಲ್ಲಿ ಚೆನ್ನಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಯುಪಿಎ ಸರ್ಕಾರ. ಬರೆದುಕೊಟ್ಟ ಭಾಷಣ ಮಾಡುವುದು ಸರಿಯಲ್ಲ ಎಂದರು. ಪ್ರಧಾನಿ ಮೋದಿ ಅವರ ಮುಖವಾಡ ಕಳಚಿದೆ. ಮೋದಿ ಹೆಸರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಬದಲಾವಣೆ ಮಾಡಿದ್ದು ಯಾಕೆ? ಇದು ಭಯ ಅಲ್ವಾ ಎಂದರು. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಬರ ಪರಿಹಾರ ಕೊಡುವಂತೆ ಕಳೆದ ಡಿಸೆಂಬರ್ನಲ್ಲಿ 18,000 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಮನವಿ ಮಾಡಿದ್ರು. ಕೇಂದ್ರ ಸರ್ಕಾರ ಈಗ ಸ್ವಲ್ಪ ಕೊಟ್ಟಿದೆ ಎಂದರು. ಮಾಧ್ಯಮ ಮಿತ್ರರು, ನಿನ್ನೆ ದೇಶದ ಪ್ರಧಾನಿಗಳು ಇಲ್ಲೊಂದು ಬಹಿರಂಗ ಸಭೆಯನ್ನ ಮಾಡೋದಕ್ಕೆ ಬಂದ್ರು. ಹಾಗೇನೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಬಹಿರಂಗ ಸಭೆಯನ್ನ ಮಾಡಿದ್ವಿ. ಇಲ್ಲಿಯ ತನಕ ಮೋದಿ ಮಾಡೆಲ್, ಮೋದಿ ಗ್ಯಾರಂಟಿ ಅಂತ ಇದ್ದಂತ ಬಿಜೆಪಿ ಇವತ್ತು ಮತ್ತೆ ಸ್ಕ್ವೇರ್ ಒನ್, ಭಾವನಾತ್ಮಕ ವಿಚಾರಗಳು, ದೇಶ ವಿಭಜನೆಯ ವಿಚಾರಗಳು, ಕೋಮುವಾದದ ವಿಚಾರಗಳು, ಹಿಂದೂ ಮುಸ್ಲಿಂ ವಿಭಜನೆಯ ಮೂಲಕ ಮಾತ್ರವೇ ಬಿಜೆಪಿಗೆ ವೋಟ್ ತಗೊಳ್ಳಕ್ ಸಾಧ್ಯ ಅನ್ನುವಂತಹ ಅದರ ಹಳೆಯ ಥಿಯರಿಗೆ, ಒರಿಜಿನಲ್ ಹಿಡನ್ ಅಜೆಂಡಾಗೆ ಅವರು ಜೋತು ಬಿದ್ದಿದ್ರಿಂದಾಗಿ ಅವರ ಮುಖವಾಡ ಕಳಚಿದೆ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಪ್ರತಿಭಟನೆ ಮಾಡಿತು ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದಲ್ಲಿ. ನಾನು ಕೂಡ ಈಗ ನಿನ್ನೆ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಪ್ರಚಾರ ಮಾಡಲಿಕ್ಕೆ ಬಂದಿದ್ದೆ. ಮಧ್ಯಾಹ್ನ ನಾನು ಸಭೆಗೆ ಸೇರಿದೆ. 41 ಡಿಗ್ರಿ ನೋಡಿ, ಇಷ್ಟು ಬೆಳಗಾವಿ ಒಂದು ಕಾಲಕ್ಕೆ ಅತ್ಯಂತ ಹಸಿರು ಯುಕ್ತವಾದಂತ ಒಂದು ಒಳ್ಳೆಯ ವಾತಾವರಣಕ್ಕೆ ಹೆಸರಾಗಿದ್ದಂತ ಬೆಳಗಾವಿ, ಮಲೆನಾಡು ತರ ಇದ್ದಂತ ಬೆಳಗಾವಿ ಕೂಡ ಇವತ್ತು ಕ್ಲೈಮೇಟ್ ಚೇಂಜ್ನಿಂದಾಗಿ ಇಷ್ಟು ಉರಿ ಬಿಸಿಲಲ್ಲಿ ನೀವು ಕೆಲಸ ಮಾಡಬೇಕಾಗಿದೆ. ಕುಡಿಯೋದಕ್ಕೆ ನೀರು, ಮೂಕು ದನಗಳಿಗೆ ಮೇವು, ಏನು ಕೆಲಸ ಇಲ್ದಲೇ ಇರತಕ್ಕಂಥ ಬಡವರಿಗೆ ಕನಿಷ್ಠ ಬದುಕೋದಕ್ಕೋಸ್ಕರ ಬರಗಾಲದಲ್ಲಿ ತಾತ್ಕಾಲಿಕ ಉದ್ಯೋಗಾವಕಾಶಗಳನ್ನು ಒದಗಿಸೋದಕ್ಕೆ ಅತ್ಯಂತ ತ್ವರಿತವಾಗಿ 18,000 ತಕ್ಷಣ 18,000 ಕೋಟಿ ಕೊಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಕೇಳಿತ್ತು. ಕೇಳಿದ್ಯಾವಾಗ ಮುಂದಾಲೋಚನೆ ಮಾಡಿ ನಮ್ಮ ಕೃಷಿ ಸಚಿವರು, ರೆವಿನ್ಯೂ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಲ್ಲಿಕಾರ್ಜುನ ಖರ್ಗೆಯವರು ಎಲ್ಲರೂ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಕೇಂದ್ರಕ್ಕೆ ಮನವಿ ಮಾಡಿರ್ತಕ್ಕಂಥದ್ದು. ಎಷ್ಟು ತಿಂಗಳಾಯ್ತು ಬಂಧುಗಳೇ? ಚುನಾವಣೆ ಘೋಷಣೆ ಆಗಿದ್ಯಾವಾಗ? ಚುನಾವಣಾ ಆಯೋಗದ ನೆಪ ಯಾವಾಗ ಬಂತು? ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹೂಡಿ ಕೇಂದ್ರ ರಾಜ್ಯಗಳ ಸಂಬಂಧಗಳ ಒಂದು ನಮ್ಮ ಹಕ್ಕು, ನೀವು ಕೊಟ್ಟಿರ್ತಕ್ಕಂಥದ್ದೆಲ್ಲ ಸಂವಿಧಾನದಲ್ಲಿ ಒಂದು ಚುನಾಯಿತ ಸರ್ಕಾರಕ್ಕೆ ತನ್ನ ಪಾಲಿನ ಕೇಂದ್ರದ ಹಣವನ್ನ ಕೇಳುವ ಹಕ್ಕಿದೆ ಅಂತೇಳಿ ಇವರು ಮನವಿಗಳಿಗೆ ಸ್ಪಂದನೆ ಮಾಡದೇ ಇದ್ದಾಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಮತ್ತು ಕರ್ನಾಟಕದ ವಿಧಾನಸಭೆಯಲ್ಲಿ ನಿರ್ಣಯವನ್ನ ಮಾಡೋದ್ರ ಮೂಲಕ ಕರ್ನಾಟಕದ ಜನತೆಯ ಒಂದು ಪ್ರತಿಭಟನೆಯ ಫಲವಾಗಿ ನಿನ್ನೆ ಸ್ವಲ್ಪ ಹಣನ ಬಿಡುಗಡೆ ಮಾಡಿದ್ದಾರೆ. ಮಿತ್ರ, ನಾನು ಪ್ರಶ್ನೆ ಮಾಡ್ತೀನಿ. ಕೇಳಿದ್ದು 18,000 ಕೋಟಿ. ಇನ್ನು 3 ತಿಂಗಳಾದ ಮೇಲೆ, ಮಳೆ ಉಯ್ಲಿಕ್ಕೆ ಶುರುವಾದ ಮೇಲೆ ಈ ಕಷ್ಟವನ್ನ ಅವರು ಸರಿದೂಗ್ಸಕ್ಕಾಗತ್ತಾ? ಮೇವು ಎಲ್ಲಿಂದ ಕೊಂಡ್ಕೋಬೇಕು? ನಾವು ಕುಡಿಯೋ ನೀರು ಎಲ್ಲಿಂದ ಒದಗಿಸ್ಬೇಕು? ತಾತ್ಕಾಲಿಕ ಉದ್ಯೋಗಗಳನ್ನ ಎಲ್ಲಿಂದ ಕೊಡಬೇಕು? ಕಷ್ಟ ಕಾಲದಲ್ಲಿ ಕೊಡದಲ್ಲೇ ಇರೋದಕ್ಕೆ ಮೊದಲು ಕ್ಷಮಾಪಣೆಯನ್ನ ಕೇಳಬೇಕು. ಎರಡನೇದು, 25 ಜನ ಸಂಸದರು ಯಾಕೆ ಬಾಯಿ ಬಿಡ್ಲಿಲ್ಲ? ಬಾಯಿ ಬಿಡಕ್ಕೆ ಧೈರ್ಯ ಇಲ್ವಾ? ಬಾಯಿ ಬಿಡಕ್ಕೆ ಸ್ವಾತಂತ್ರ್ಯ ಇಲ್ವಾ ಅನ್ನೋದನ್ನ ಹೇಳಬೇಕು. ಕರ್ನಾಟಕದ ಜನತೆಯ ಕ್ಷಮೆಯನ್ನ ಅವ್ರು ಕೇಳಬೇಕು. 2ನೇ ಪಾಯಿಂಟು. 3ನೇ ಪಾಯಿಂಟು, ಅವರು ಬೆಳಗಾವಿನಲ್ಲಿ ಬಂದು ಮಾತಾಡಿದ್ದಾರೆ. ಇವತ್ತು ನಾನು ನನ್ನ ಮಿತ್ರರಿಗೆಲ್ಲ ನೀವೆಲ್ಲ ಓದಿದ್ದೀರಿ, ತೋರ್ಸಕ್ ಇಷ್ಟಪಡ್ತೀನಿ. ಏನು ಅಸಂಬದ್ಧ ಪ್ರಶ್ನೆಗಳು. ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಬಗ್ಗೆ, ರಾಯಣ್ಣ ಬಗ್ಗೆ ಎಲ್ಲ ಪಾಪ ಅವ್ರಿಗೊಂದು ಡೈಲಾಗ್, ಅದು ಸ್ಕ್ರಿಪ್ಟ್ ಡೈಲಾಗ್ ಮಾತ್ರ. ಕಿತ್ತೂರು ರಾಣಿ ಚೆನ್ನಮ್ಮನವರ ಪ್ರತಿಮೆಯನ್ನ ಪಾರ್ಲಿಮೆಂಟ್ನ ಆವರಣದೊಳಗಡೆ ಸ್ಥಾಪನೆ ಮಾಡಿದ್ದು ಯುಪಿಎ ಸರ್ಕಾರ. ಸ್ವಾಮಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ರಲ್ವಾ, ಅವತ್ತು ನೆನಪಾಗ್ಲಿಲ್ವಾ ರಾಣಿ ಚೆನ್ನಮ್ಮಾಜಿ? ಸಂಗೊಳ್ಳಿ ರಾಯಣ್ಣ, ಯಾವ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ನೇಣಿಗೇರಿದ್ರು, ಅಂತ ಸಂಗೊಳ್ಳಿ ರಾಯಣ್ಣ ಅನ್ನುವ ಪವಿತ್ರ ವ್ಯಕ್ತಿಯ ಹೆಸರಲ್ಲಿ ಬ್ರಿಗೇಡ್ ಕಟ್ಟಿದ್ದು ಒಬ್ಬ ಪರಮೋಚ್ಚ ಲಿಂಗಾಯತ ನಾಯಕರಾದಂತ ಯಡಿಯೂರಪ್ಪನವರನ್ನ
ಬೇಟೆಯಾಡ್ಲಿಕ್ಕೆ, ಕಾಡೋದಿಕ್ಕೆ ಅನ್ನುವಂತ ಒಂದು ನಿಮ್ಮ ಏನು ಕಳಂಕ ಇದೆ, ಅದನ್ನ ಹೇಳಬೇಕಾಗುತ್ತೆ ನಾವು. ಬೆಳಗಾವಿನಲ್ಲಿ ಈಶ್ವರಪ್ಪನವರನ್ನ ರಾಯಣ್ಣ ಬ್ರಿಗೇಡ್ ಕಟ್ಟಿದ್ರಲ್ಲ, ಈಶ್ವರಪ್ಪನವರಿಗೆ ನೀವು ರಾಜಕೀಯ ಬೆಳೆಸಿದ್ದೀರಾ? ಅವ್ರ ಕಟ್ಟ RSS ಅಲ್ವಾ? ಅದು ಬಿಡಿ. ವಿಜಯ್ ಶಂಕರ್ ಅಂತೇಳಿ ಮತ್ತೊಬ್ಬ ಕುರುಬ ನಾಯಕರಿದ್ರು, ಮಹಾರಾಜರನ್ನ ಸೋಲಿಸಿದ್ದಂತವ್ರು. ಕರ್ನಾಟಕದಲ್ಲಿ ಒಬ್ಬ ರೇಷ್ಮೆ ಸಚಿವರಾಗಿದ್ರು ಯಡಿಯೂರಪ್ಪನವರ ಒಂದು ಆಶೀರ್ವಾದದಿಂದ. ಆ ವಿಜಯ ಶಂಕರ್ಗೆ ಮೈಸೂರಿನಲ್ಲಿ ಸೀಟ್ ಕಿತ್ತಾಕಿ ಹಾಸನಕ್ಕೆ ಕಳಿಸಿದ್ರು. ಹಾಸನದಲ್ಲಿ ಹುಟ್ಟಿದಂತ ಪ್ರತಾಪ್ ಸಿಂಹನ ತಂದು ಮೈಸೂರಿನಲ್ಲಿ MP ಮಾಡಿದ್ರು. ಇವರ ಸಾಮಾಜಿಕ ನ್ಯಾಯದ ಮಾಡೆಲ್ಗಳನ್ನ ನಿಮ್ಮ ಮುಂದೆ ಜಲಕ್ ಕೊಡ್ತಾ ಇದ್ದೀನಿ ಅಷ್ಟೇನೆ. ಮೂರನೇ ಪಾಯಿಂಟ್, ಮಹಿಳೆಯರ ಬಗ್ಗೆ ಸುರಕ್ಷತೆ ಇಲ್ಲ. ಹೌದು, ನೇಹಾ ಕೊಲೆ ಆಗಿದೆ. ನೇಹಾ ತಂದೆ ನಮ್ಮ ಪಕ್ಷದಲ್ಲಿ ಇದ್ದಂಥವರು. ಆ ಸಹೋದರರ ಬಗ್ಗೆ ಸದಾಕಾಲ ನಮ್ಮ ಅಂತಃಕರಣ ಖಂಡಿತ ಇದೆ. ಕಾನೂನನ್ನ ಯಾರೇ ಕೈಗೆತ್ತಿಕೊಂಡ್ರು ಕೂಡ ಅವರಿಗೆ ಯಾವುದೇ ರೀತಿಯ ರಿಯಾಯಿತಿ ಇಲ್ಲ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಹೇಳಿದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಅದನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ಮತಾಂಧತೆಯ ಬಣ್ಣ ಹಚ್ಚಲಿಕ್ಕೆ ಹೋಗ್ತಿರಲ್ಲ. ಮತಾಂಧರು ಯಾರು ಗೊತ್ತಾ? ಕೊಡಗಿನ ರಾಜ ಚಿಕ್ಕವೀರ ರಾಜೇಂದ್ರ ಅನ್ನೋ ಕಾದಂಬರಿ. ಯಾಕಂದ್ರೆ ಅವರು ಮಹಾರಾಜರ ಬಗ್ಗೆ ಮಾತಾಡಿದ್ದಾರೆ, ನನಗೆ ಎಲ್ಲ ನೆನಪುಗಳು ಬರ್ತಾ ಇದೆ. ಮಹಾರಾಜರ ಚಿಕ್ಕವೀರ ರಾಜೇಂದ್ರ ಕೊಡಗಿನ ರಾಜರಾಗಿದ್ದಂಥವರು. ಅವರ ಕಥೆನ ಏನಂತ ಬರೀತಾರೆ ಗೊತ್ತಾ? ಅವರನ್ನ ಒಬ್ಬ ವ್ಯಭಿಚಾರಿ ಅಂತ ಬರೀತಾರೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಯಲ್ಲಿ ಆ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಕೆಳದಿ ಚೆನ್ನಮ್ಮಾಜಿ, ಕೆಳದಿಯ ರಾಣಿ, ಯಾವ ಶಿವಾಜಿ ಮಹಾರಾಜರ ಎರಡನೆಯ ಪುತ್ರ ರಾಜಾರಾಮರಿಗೆ ಇಡೀ ಔರಂಗಜೇಬನ ಕ್ರೌರ್ಯದ ವಿರುದ್ಧ ಯಾರು ಆಶ್ರಯ ಕೊಡದಲೇ ಇದ್ದಾಗ ಒಬ್ಬ ವೀರಾಗ್ರಣಿತರ ಆಶ್ರಯವನ್ನ ಕೊಟ್ಟು ಅರಮನೆ ಕೊಪ್ಪ ಅಂತೇಳಿ, ಬಿದನೂರು ನಗರ ಅಂತ ಇವಾಗ ಏನ್ ಕರಿತೀವಿ ಶಿವಮೊಗ್ಗದಲ್ಲಿ, ಇವ್ರಿಗೆ ಹಿಸ್ಟ್ರಿ ಗೊತ್ತಿಲ್ಲ, ನಾವು ಹಿಸ್ಟ್ರಿ ಹೇಳ್ಕೊಡ್ತೀವಿ. ಇವ್ರು ಬರ್ದಿರೋ ಸ್ಕ್ರಿಪ್ಟ್ ಮಾತನಾಡ್ತಕ್ಕಂಥವ್ರು. ಅವರಿಗೆ ಆಶ್ರಯವನ್ನ ಕೊಟ್ಟು, ಶಿವಾಜಿ ಮಹಾರಾಜರ ಮಗನಿಗೆ ಆಶ್ರಯವನ್ನ ಕೊಟ್ಟು ಅವರು ಇನ್ ರಿಟರ್ನ್ ಅಲ್ಲಿ ನಮಗೊಂದು ದೇವಸ್ಥಾನವನ್ನೇ ಕಟ್ಟಿದ್ದಾರೆ. ಯಾರ್ಗೆ ಹೇಳ್ತೀರಾ ರಾಜ ಮಹಾರಾಜರ ಬಗ್ಗೆ ಗೌರವ ಕೊಡೋದಿಲ್ಲ, ಮಾಡೋದಿಲ್ಲ ಅಂತ ಹೇಳಿ? ರಾಜಪ್ರಭುತ್ವ ಹೋಗ್ಬೇಕು ಅಂತೇಳಿ ಹೋರಾಟ ನಡೀತಾ, ಹಾಗಾದ್ರೆ ತಪ್ಪು ಅಂತ ಹೇಳ್ತೀರೇನು? ಇವತ್ತು ಪ್ರಜಾಪ್ರಭುತ್ವ ಬಂದಿದೆ. ಪ್ರಜಾಪ್ರಭುತ್ವದಲ್ಲಿ ದಿನಗಲ್ವಾ ಹೇಳಿ? ಮಾಧ್ಯಮ 4ನೇ ಸ್ತಂಭ ಪ್ರಜಾಪ್ರಭುತ್ವದ ಅಂತ ನಾವು ಕರಿತೀವೋ ಇಲ್ವೋ? ಮೋದಿಜಿ ತುಂಬಾ ಸಾಧನೆ ಮಾಡಿದ್ರೆ, ತುಂಬಾ ಆತ್ಮವಿಶ್ವಾಸ ಇದ್ರೆ, ಅರೆ ಪಾಕಿಸ್ತಾನದ ಮುಷರಫ್ ಬಂದ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾರ್ರಿ ಆಗ್ರಾ ಸಮ್ಮಿಟ್ ಆದಾಗ. ನಿಮ್ದೇ ದೇಶವಾಸಿಗಳು, ನಾವೆಲ್ಲ ನಿಮ್ಮವರು. ದೊಡ್ಡ ದೊಡ್ಡ ಪತ್ರಕರ್ತರನ್ನ ಡೆಲ್ಲಿ ಕರ್ಸ್ಬಿಟ್ಟು ನಿಮ್ ಮನೆಯಲ್ಲಿ ಕೂತ್ಕೊಂಡು ನಿಮಗ್ ಬೇಕಾಗಿರೋ ಪ್ರಶ್ನೆ ಕೊಟ್ಬಿಟ್ಟು ಉತ್ತರ ಹೇಳಿಸ್ಕೊಳ್ಳೋದಲ್ಲ. ಎಷ್ಟು ಸಾರಿ ಪತ್ರಿಕಾಗೋಷ್ಠಿ ಮಾಡಿದ್ದೀರಾ, ಯಾಕೆ ಮಾಡ್ತಾ ಇಲ್ಲ? ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಭಾರತ ದೇಶದುದ್ದಕ್ಕೂ 4,000 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಾರೆ. ಒಬ್ಬ ಮಾಜಿ ಪ್ರಧಾನಿಯ ಮಗ, ಒಬ್ಬ ಮಾಜಿ ಪ್ರಧಾನಿಯ ಮೊಮ್ಮಗ. ಯಾವ ರೀತಿ ಮಾಧ್ಯಮಗಳ ಮೇಲೆ ನಿಮ್ಮ ಹಿಡಿತ ಸಾಧನೆ ಮಾಡಕ್ಕೆ ನೋಡ್ತಾ ಇದ್ದೀರಾ, ಒಬ್ಬ ನಿರ್ಭೀತ ಪತ್ರಕರ್ತರನ್ನ ಯಾವ ರೀತಿ ಹತ್ತಿಕ್ಕದಕ್ಕೆ ನೋಡ್ತಿದ್ದೀರಾ ಅನ್ನೋದನ್ನ ನಮಗ್ ಕಳಿಸ್ಕೊಡ್ಬೇಡಿ. ಕಾಂಗ್ರೆಸ್ ಪಾರ್ಟಿ ಬಿಜೆಪಿಗಿಂತ 95 ವರ್ಷ ಹಳೆಯ ಪಾರ್ಟಿ. 80ನೇ ಇಸ್ವಿಲಿ ಬಿಜೆಪಿ ಹುಟ್ಟಿರೋದು, 1885ರಲ್ಲಿ ಕಾಂಗ್ರೆಸ್ ಹುಟ್ಟಿರೋದು. ಆದ್ರಿಂದ ಪಾಕಿಸ್ತಾನದ ಜೊತೆ 3 ಯುದ್ಧ ಮಾಡಿ ಮಣಿಸಿ ಸುರಕ್ಷಿತವಾಗಿ ದೇಶ ಇಟ್ಟಿರೋ ಕಾಂಗ್ರೆಸ್ಗೆ ಸುರಕ್ಷತೆ ಬಗ್ಗೆ ಪಾಠ ಮಾಡಬೇಡಿ. ಕಾರ್ಗಿಲ್ ಈ ಕಡೆಯಿಂದ ಹೋಗಿ ಕಾರ್ಗಿಲ್ ಇಂದ ಉಗ್ರಗಾಮಿಗಳು ಬಂದ್ರು ಅಂತ ಮಾಹಿತಿ ಕೂಡ ಇರಲಿಲ್ಲ ಅಟಲ್ಜಿ ಅವರಿಗೆ. ನವಾಜ್ ಶರೀಫನ ತಪ್ಪಿಕೊಂಡು ಬಂದಾಗ ಕಾರ್ಗಿಲ್ ಯುದ್ಧ ಆಯ್ತು. ಕಾರ್ಗಿಲ್ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದು ಬೋಫರ್ಸ್ ಗನ್. ಯಾವ ಗನ್ನುಗಳ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಚ್ಯುತಿ ತರಕ್ ಬಂದ್ರಿ. ಕೊನೆಯದಾಗಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಎನ್ನುವುದರ ಹಿಂದೆ ಹೇಗೆ ಕಾಂಗ್ರೆಸ್ ನಾಯಕರನ್ನ ಮುಗಿಸ್ತಾ ಇದ್ದಾರೆ ಇವತ್ತು ನಾವು ನೋಡಬೇಕಾಗಿದೆ. ಇಂದಿರಾ ಗಾಂಧಿ ಅವರ ಹತ್ಯೆ ಭಯೋತ್ಪಾದನೆ ಕೃತ್ಯ ನಿಮಗ್ ಗೊತ್ತು. ರಾಜೀವ್ ಗಾಂಧಿ ಅವರ ಹತ್ಯೆ ಭಯೋತ್ಪಾದನೆ ಕೃತ್ಯ ನಿಮಗ್ ಗೊತ್ತು. ಮಾಧವರಾವ್ ಸಿಂಧ್ಯಾ ಅಚಾನಕ್ ಆಗಿ ಸತ್ತಿದ್ದು ಭಯೋತ್ಪಾದನೆಯ ಅಲ್ವಾ? ತನಿಖೆ ಆಗಬೇಕಾಗತ್ತೆ. ಶ್ಯಾಮಾ ಪ್ರಸಾದ್ ಮುಖರ್ಜಿ ಮಾತಾಡ್ತಾರೆ. ರಾಜೇಶ್ ಪೈಲಟ್ ಅವರು ವಾಹನ ಡಿಕ್ಕಿನಲ್ಲಿ ಸಾಯ್ತ ರೋಡ್ ಆಕ್ಸಿಡೆಂಟ್, ಅದು ನಿಜವಾಗಲೂ ಆಕ್ಸಿಡೆಂಟಾ? ಆದ್ರಿಂದ ದೇಶದಲ್ಲಿ ನೋಡಿ, ಮೊನ್ನೆ ಈ ಒಂದು ಎಲೆಕ್ಷನ್ ಬಂದ ತಕ್ಷಣ ಗುಸ್ಕರ್ ಮಾರೆಂಗೆ. ಏನ್ ಗುಸ್ಕರ್ ಮಾರ್ತೀರಾ? ಗುಸ್ಕರ್ ಮಾರೆಂಗೆ ಆದ್ರೆ ಹೊಸ ಪಾರ್ಲಿಮೆಂಟ್ ಕಟ್ಟಿದ್ರಲ್ಲ, ದೇಶದ ಸುರಕ್ಷಿತ ಪಾರ್ಲಿಮೆಂಟ್ ನಲ್ಲಿ ಪ್ರೇಕ್ಷಕರ ಗ್ಯಾಲರಿಯಿಂದ
ಧುಮುಕಿ ಸ್ಪೈಡರ್ ಮ್ಯಾನ್ ತರ ಹೋಗಿ ಸೆಷನ್ ನಡೆಯುವಾಗ ಗ್ಯಾಸ್ ಬ್ಲಾಸ್ಟ್ ಮಾಡಿದ್ರು. ಅದು ಪಾಯ್ಸನಸ್ ಗ್ಯಾಸ್ ಆಗಿ 20 ಜನ ತೀರ್ಕೊಂಡಿದ್ರೆ ಆ ಸಂಸದರನ್ನ ತನಿಖೆ ಆಗೋ ತನಕ ಸಸ್ಪೆಂಡ್ ಮಾಡ್ರಪ್ಪ, ಫೇರ್ ತನಿಖೆ ಮಾಡ್ರಿ. ಆನಂತರ ನಿರಪರಾಧಿ ಅಂದ್ರೆ ಪ್ರತಾಪ್ ಸಿಂಹ, ಮೈಸೂರು ಕೊಡಗು ಸಂಸದ, ಯಾವ ಮಹಾರಾಜರುಗಳ ಬಗ್ಗೆ ಮಾತನಾಡ್ತಾ ಇದಾರಲ್ಲ, ಅಲ್ಲಿ ಒಬ್ಬ ಲಕ್ಷ್ಮಣ ಅನ್ನೋ ಕಾರ್ಯಕರ್ತರ ಟಿಕೆಟ್ ಕೊಟ್ಟಿದೀವಿ ನಾವು, ನಮ್ಮ ವಕ್ತಾರರಾಗಿದ್ರು, ನಮಗೆಲ್ಲ ಹೆಮ್ಮೆ ವಿಚಾರ, ಮಾಧ್ಯಮ ಬಂಧುಗಳಿಗೆ ಕೊಟ್ಟಿದ್ದಾರೆ. ಅವರನ್ನು ಸಸ್ಪೆಂಡ್ ಮಾಡಲಿಲ್ಲ, ಮಾಡಿ ಅಂತ ಕೇಳಿದ 140 ಜನ ಸಸ್ಪೆಂಡ್ ಮಾಡಿದ್ರು. ಸೊ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಬೀಗ ಹಾಕೋದಕ್ಕೆ ಸಾಧ್ಯ ಇಲ್ಲ. ಕೊನೆಯದಾಗಿ ಹಾಸನದ ಸೆಕ್ಸ್ ಸ್ಕ್ಯಾಂಡಲ್, ಈಗಾಗಲೇ ನಮ್ಮ ಮಂತ್ರಿಗಳು ಮಾತನಾಡಿದ್ದಾರೆ, ನಮ್ಮ ಲೀಡರ್ಸ್ ಮಾತನಾಡಿದ್ದಾರೆ. ಪದ್ದುಗಳೇ ಎಲ್ಲಾದ್ರೂ ಕೇಳೋದಕ್ಕೆ ಸಾಧ್ಯನಾ? ನಾನು ಇವಾಗ ಬರ್ಬೇಕಾದ್ರೇನೆ ಕೂಡ ನಮ್ಮ ಅಧ್ಯಕ್ಷರು, ನಮ್ಮ ಶಿವಕುಮಾರ್ ಜಿ ಅವರು ಕೆಪಿಸಿಸಿ ಅಧ್ಯಕ್ಷರು ಕೂಡ ಅಚಾನಕ ಸಿಕ್ಕಿದ್ವಿ. ಅವರು ಇಷ್ಟೇ ಹೇಳಿದ್, ಲೀಡರ್ ನೀವು ಇಷ್ಟನ್ನೇ ಕೇಳಬೇಕು, ನೀವು ಜೆಡಿಎಸ್ ಜೊತೆ ಸ್ಮೃತಿ ಇರಾನಿ ಅವರೇ, ನಿರ್ಮಲಾ ಸೀತಾರಾಮನ್ ಅವರೇ, ಮೋದಿಜಿಯವರೇ, ಜೋಶಿಯವರೇ, ನೀವು ಜೆಡಿಎಸ್ ಜೊತೆ ಸಾವಿರಾರು ಜನ ಸೈಕೋಪಾತ್ ತರ ಒಂದು ಗಂಭೀರವಾದ ಸೆಕ್ಸ್ ಸ್ಕ್ಯಾಂಡಲ್ ಕರ್ನಾಟಕದ ಮಾನ ಮರ್ಯಾದೆ ಹರಾಜಾಗಿದೆ, ಹಳೆ ಮೈಸೂರಿನ ಮಾನ ಮರ್ಯಾದೆ ಹರಾಜಾಗಿದೆ. ಇವತ್ತು ಮಹಿಳೆಯರ ಘನತೆ ಬಗ್ಗೆ ಮಾತನಾಡ್ತಕ್ಕಂಥ ನೀವು ಇಂಥ ಪಾರ್ಟಿಗಳ ಜೊತೆ ನೀವು ರಾಜಕೀಯವನ್ನ ಮುಂದುವರಿಸ್ತೀರಾ ಅಥವಾ ನಿಮ್ಗೇನಾದ್ರು ಹೇಳಕ್ಕಿದೆಯಾ ಮಹಿಳೆಯರ ಗೌರವದ ಬಗ್ಗೆ ಮಾತಾಡಕ್ಕೆ? ಯಾವ ಸೋನಿಯಾ ಗಾಂಧಿ ಅವರು ತನ್ನ ಪತಿಯ ತ್ಯಾಗ ಆದ ನಂತರ ಕೂಡ ಈ ದೇಶ ಬಿಟ್ಟು ಹೋಗ್ಲಿಲ್ಲ. ನೀವೇನ್ ಇನ್ನಿಷ್ಟು ಕಿರುಕುಳ ಕೊಟ್ಟರು ದೇಶ ಬಿಟ್ಟು ಓಡೋಗಲ್ಲ, ಹೆದರ್ಬೇಡಿ. ಇವತ್ತು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಇನ್ನಿಷ್ಟು ಕಾಡಿದ್ರು ಕೂಡ ಓಡೋಗಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಅದಕ್ಕೆ ತನ್ನ ಇತಿಹಾಸ ಎಷ್ಟು ಕಷ್ಟಪಟ್ಟು ಈ ಒಂದು ಸ್ವಾತಂತ್ರ್ಯವನ್ನ ಗಳಿಸಿದೀವಿ ಅಂತೇಳಿ ನಮಗಿದೆ. ಈ ಒಂದು ನೆಲದಲ್ಲಿ ರಾಣಿ ಚೆನ್ನಮ್ಮಾಜಿ ಆಗಲಿ, ರಾಯಣ್ಣ ಅವರಾಗಿರ್ಲಿ, ಈ ನೆಲದ ಇತಿಹಾಸ, ಈ ನೆಲದ ಗಂಗರ ಇತಿಹಾಸ ನಿಮ್ಗೆ ಹೇಳ್ಬೇಕು. 1000 ವರ್ಷ ಆಳಿದಂತ ಗಂಗರ ಇತಿಹಾಸ ಬರ್ದೇ ಇಲ್ಲ ಯಾರು ಕೂಡ. ಅಲ್ಲಿ ಒಕ್ಕಲಿಗರೆಲ್ಲ ಉತ್ಕೊಂಡು ದೇಶಕ್ಕೆ ಅನ್ನ ಕೊಡೋದ್ರಲ್ಲಿ ನಿರತರಾಗಿದ್ರು. ಇವತ್ತು ಎಲ್ಲಾ ಸಮಾಜಗಳ ಎಲ್ಲಾ ವರ್ಗಗಳ ಜನ ರಾಜಕಾರಣದಲ್ಲಿ ಬಂದಿರ್ಬೇಕಾದ್ರೆ ಮೀಸಲಾತಿಯ ಸಲುವಾಗಿ ರಾಜೀವ್ ಗಾಂಧಿ ಅವರು ಪಂಚಾಯತ್ ರಾಜಲ್ಲಿ ಮೀಸಲಾತಿ ತಂದ್ರು. ನಾನು ಮೀಸಲಾತಿ ಬಗ್ಗೆ ಮತ್ತೆ ಮತ್ತೆ ಹೇಳ್ತಾರೆ. ಮೋಹನ್ ಭಾಗವತ್ ಜಿ ಅವ್ರದ್ದು ಏನಕ್ಕೆ ಕೊಡ್ಬೇಕು? ಅವ್ರ ಮೀಸಲಾತಿಗೆ ನಾನು ವಿರೋಧ ಇಲ್ಲ ಅಂತ ಹೇಳ್ತಕ್ಕಂಥದ್ದನ್ನ ಪ್ರತಿ ಸಂದರ್ಭದಲ್ಲಿ ಅವ್ರು ಯಾಕೆ ಕೊಡ್ಬೇಕಾಗಿ ಹೇಳ್ಬೇಕಾಗಿ ಬಂದಿದೆ? ಬಂಧುಗಳೇ, ಅವ್ರು ಯಾವತ್ತೂ ಕೂಡ ಮೀಸಲಾತಿಗೆ ವಿರೋಧ ಮಾತ್ರವಲ್ಲ, ಮೋದಿಯವರು ಹೇಳಿದ್ದಾರೆ ಮೀಸಲಾತಿ ಇದ್ರೆ ಕ್ವಾಲಿಟಿ ಪೀಪಲ್ ಬರಲ್ಲ. ಕ್ವಾಲಿಟಿ ಅಂದ್ರೆ ಶತಶತಮಾನಗಳ ಕಾಲ ಯಾರನ್ನ ವಂಚಿಸಿದಿರಿ, ಜಾತಿ ಪದ್ಧತಿಯನ್ನ ಪ್ರಜ್ಞಾಪೂರ್ವಕವಾಗಿ ಹೇಗೆ ಜೀವಂತವಾಗಿ ಇಟ್ಟಿದ್ದೀರಿ, ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಆದಿವಾಸಿಗಳನ್ನ, ದಲಿತರನ್ನ, ಹಿಂದುಳಿದ ವರ್ಗಗಳನ್ನ, ಕೃಷಿಕರನ್ನ, ನಿಮ್ಗೆಲ್ಲ ಗೊತ್ತು. ಸೋಮಣ್ಣ ಇವತ್ತು ಅವರು ಹೇಳ್ತಾರೆ, ನಿನ್ನೆ ಚೀಫ್ ಮಿನಿಸ್ಟರ್ ಬಗ್ಗೆ ಮಾತಾಡಿದ್ದಾರೆ ಮೋದಿಜಿಯವರು. ಅದ್ಯಾರು ಬರ್ಕೊಟ್ರೋ ಆ ಬರ್ಕೊಟ್ಟಿದ್ ಎಲ್ಲವನ್ನೂ ಹೇಳ್ಬಿಡೋದಾ? ಏನಾದ್ರು ತಿಳ್ಕೊಳ್ಳೋದು ಬೇಡವಾ? ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ಗೆ, ಸಿದ್ದರಾಮಯ್ಯ ಅವರು 15 ಬಡ್ಜೆಟ್ ಮಂಡಿಸಿರ್ತಕ್ಕಂಥ ಒಬ್ಬ ನುರಿತ, ಒಂದು ಸೆಲ್ಫ್ ಮೇಡ್, ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥ ಮುಖ್ಯಮಂತ್ರಿ. ಶಿವಕುಮಾರ್ ಜಿ ಅವರು ನಮ್ಮ ಭಾಗದಲ್ಲಿ ದೇವೇಗೌಡರ ಪ್ರಭಾವ ಇರುವಂತ ಭಾಗದಲ್ಲೂ ಕೂಡ 7 ಸಾರಿ ಗೆದ್ದು ಅವಿರತವಾದ ಶ್ರಮದಿಂದ ಆ ಭಾಗದಲ್ಲಿ ಲೀಡರ್ ಆಗಿ ಹೊರಹೊಮ್ಮಿದ್ದಾರೆ. ಅಶೋಕ್ ಅವರಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನು ತೆಗೆದಾಗ ನೀವು ಆಗ್ಬೇಕಿತ್ತಲ್ಲ, ತಾಕತ್ತಿದ್ದಿದ್ರೆ. ಅಶ್ವಥ್ ನಾರಾಯಣ್ಗೆ ಆಗ್ಬೇಕಾಗಿತ್ತಲ್ಲ, ಶೋಭಾ ಆಗ್ಬೇಕಾಗಿತ್ತಲ್ಲ. ಜಾತಿಗಳನ್ನ ಒಡೆಯೋದಿಕ್ಕೆ ಜಾತಿ ಬಳಸ್ತಾರೆ. ಯಡಿಯೂರಪ್ಪ ಅವರನ್ನ ಒಡೆಯೋದಿಕ್ಕೆ ಸೌದಿಜಿನ್ ಬಳಸಿದ್ರು, ಯಡಿಯೂರಪ್ಪ ಅವರನ್ನ ಒಡೆಯೋದಿಕ್ಕೆ ಸೋಮಣ್ಣನ್ ಬಳಸಿದ್ರು, ಯಡಿಯೂರಪ್ಪನವರನ್ನ ತೆಗೆಯೋದಿಕ್ಕೆ ಈಶ್ವರಪ್ಪನವರನ್ನ ಬಳಸಿದ್ರು. ಜಾತಿ ನಡುವೆ ದೇಶ ಒಗ್ಗೂಡಿಸೋ ಮಾತು, ಜಾತಿ ಒಗ್ಗೂಡಿಸೋ ಮಾತಲ್ಲ, ಸಮಾಜ ಒಡೆಯೋ ಕೆಲಸ ಬಿಜೆಪಿ ಮಾಡ್ತಾ ಇದೆ ಅನ್ನೋದನ್ನ ಇವತ್ತು ನಮ್ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಬೆಳಗಾವಿ ಯೋಧರ ನಾಡು, ಬೆಳಗಾವಿ ಶರಣರ ನಾಡು, ಕಾಯಕವೇ ಕೈಲಾಸ. ಕೊನೆಯದಾಗಿ ಒಂದು ಕತೆ ಹೇಳ್ಬಿಡ್ತೀನಿ. ಕೈಲಾಸ ಅಂತ ಹೇಳಿದ್ರೆ ಶಿವನ ಕೊರಳಲ್ಲಿ ವಾಸುಕಿ ಇದೆ, ನಾಗದೇವತೆ. ಶಿವನ ಜೊತೆಯಲ್ಲಿ ಪಾರ್ವತಿ ಇದ್ದಾರೆ, ಪಾರ್ವತಿ. ಹಾಗೆ ನಂದಿ, ಶಿವನ ವಾಹನ ನಂದಿ, ಪಾರ್ವತಿಯ ವಾಹನ ಸಿಂಹ ಅಥವಾ ಹುಲಿ. ಖಂಡಿತ ಕೇಳಿದ್ದೀನಿ,
ಖಂಡಿತ ನಾನು ಕೇಳಿದ್ದೀನಿ. ನಾನು ಮೊನ್ನೆ ಕೂಡ ನಾನು ಸೇರ್ಪಡೆ ದಿನ ಮಾತಾಡಿದೆ. ಒಳಗಡೆ ನಾನು ಮೈಸೂರು ಕೊಡಗು ಸೀಟನ್ನೇ ಕೇಳಿದ್ದೆ. ಅವರಿಗೆ ನಾನು ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಅವರಿಗೆ ಮೆರಿಟೋರಿಯಸ್ ಸಂಸದೀಯ ಪಟುಗಳು ಬೇಕಾಗಿಲ್ಲ. ನೋಡಿ, ಇನ್ನೂ ಒಂದು ತಾವು ನೆನಪು ಮಾಡಿದ್ರಿ, ಪೂನಂ ಮಹಾಜನ್. ಯಾವ ಮಹಾಜನ್ ಹತ್ಯೆ ಆಯ್ತು? ಅಟಲ್ಜಿಯವರ ತುಂಬಾ ಬ್ಲೂ ಐ ಬಾಯ್ ಪ್ರಮೋದ್ ಮಹಾಜನ್. ಬೆಳಗಾವಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷ ವಿನಯ್ ನಾವಲಗಟ್ಟಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.